ಪ್ರಿಯ ವೀಕ್ಷಕರೇ, ಮುಖವೇಣಿ ಆಂಜಿನಪ್ಪನವರು ಅತ್ಯಂತ ಅಪರೂಪದ ವಾದ್ಯ ಕಲಾವಿದರು. ಆಂಜಿನಪ್ಪನವರ ಹೆಸರಿನೊಂದಿಗೆ ಮಾತ್ರ ಈ ಮುಖವೇಣಿ ಸೇರಿಕೊಂಡಿಲ್ಲ, ಅದು ಅವರ ಉಸಿರಿನೊಳಗೆ ಬೆರೆತು ಹೋಗಿದೆ. ಆಂಜಿನಪ್ಪನವರ ನಾದತಪ್ತ ತುಟಿಗಳು ಮುಖವೇಣಿ ಸ್ವರಸುಂದರಿಗೆ ಚಿರಪರಿಚಿತವಾಗಿರುವಂತೆಯೇ ಈ ಮುಖವೇಣಿ ಎಂಬ ವಾದ್ಯದ ನಾದಲೀಲೆಗಳು ಕೂಡ ಆಂಜಿನಪ್ಪನವರಿಗೆ ಜೀವ ಮಿಡಿತಗಳಾಗಿವೆ. ಅವು ಸುಪ್ತ ಹಾಗೂ ಜಾಗೃತ ಮನಸ್ಥಿತಿಗಳೆರಡರ ನಡುವೆ ಅನುಕ್ಷಣ ತೂಗುವ ಗುಂಗಿನ ಉಯ್ಯಾಲೆಯಂತಿದೆ. ಈ ಬರದ ನಾಡಿನ ಕೆಂದುಳಿನಲ್ಲಿ ಕೂಡ ಮಣ್ಣಿನ ಜೀವಲಾಲಿತ್ಯದ ಲಯಗಳನ್ನು ತೂರಬಲ್ಲ, ಅವುಗಳ ಲೀಲಾ ವಿಲಾಸಗಳನ್ನು ಹಿಡಿದುಕೊಡಬಲ್ಲ ಆಂಜಿನಪ್ಪ ಮುಖವೇಣಿ ಎಂಬ ಪುಟ್ಟ ಸುಂದರಿಯನ್ನು ನುಡಿಸುತ್ತಿದ್ದರೆ ನಾದಮಾಯೆಯ 100 ಜರಿಗಳು ಕೇಳುಗರ ಪಕ್ಕವೇ ಹರಿಯುತ್ತಿರುವಂತೆ ಭಾಸವಾಗುತ್ತದೆ. ಮೂಲತಃ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಚಿಕ್ಕದಾಳವಾಟ ಗ್ರಾಮದವರಾದ ಆಂಜಿನಪ್ಪನವರು ಈಗ ನೆಲೆಸಿರುವುದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಗವಿಗುಂಟನಹಳ್ಳಿಯಲ್ಲಿ. ತಂದೆ ಜುಮ್ಮಯ್ಯ, ತಾಯಿ ತಿಮ್ಮಕ್ಕ. 65 ದಾಟಿರುವ ಆಂಜಿನಪ್ಪನವರು ಅಕ್ಷರಗಳ ಗೋಜಿಗೆ ಹೋಗದೆ ಮೈಮನಸ್ಸುಗಳನ್ನು ಜುಮ್ಮೆನಿಸುವ ಸುಶಿರ ವಿದ್ಯೆ ಕಲಿತವರು. ನಾದದ ಮಳೆಯಲ್ಲಿ ತೊಯ್ಯುತ್ತಲೇ ಚಿತ್ತ ಚಿಗುರಿಸಿಕೊಂಡವರು. ಬಯಲು ಸೀಮೆಯ ಬಯಲಾಟಗಳಲ್ಲಿನ ಹಾಡುಗಳಿಗೆ ಮುಖವೇಣಿ ವಾದ್ಯ ನುಡಿಸುತ್ತಿದ್ದ ತನ್ನ ಅಪ್ಪನಿಗೆ ದುಂಬಾಲು ಬಿದ್ದು ಮುಖವೇಣಿಯನ್ನು ರಮಿಸಿ ಒಲಿಸಿಕೊಂಡವರು. ಬಯಲಾಟಗಳೇ ಅಪರೂಪವಾದಾಗ ಮುಖವೇಣಿಯೊಳಗೆ ಹುದುಗಿ ಹೋದವರು. ತನ್ನದೇ ಲಯದ ದಾರಿಯೊಂದನ್ನು ಕಂಡುಕೊಂಡವರು. ಸುಂದರಿ ಮುಖವೇಣಿಯ ಅಕ್ಕಪಕ್ಕ ಮುರಳಿ ಹಾಗೂ ಶ್ರುತಿವಾದ್ಯಗಳ ಸಖಿಯರನ್ನು ಜೊತೆಯಾಗಿಸಿ 3 ವಾದ್ಯಗಳನ್ನು ಒಟ್ಟಿಗೆ ನುಡಿಸುತ್ತಾ ಯಕ್ಷ ಕಿನ್ನರ ಲೋಕವೊಂದನ್ನು ಸೃಷ್ಟಿಸಿಕೊಂಡವರು. ನಿರಂತರವಾಗಿ ವಾದ್ಯ ನುಡಿಸುವಾಗ ಈ ಆಂಜಿನಪ್ಪ ಯಾವಾಗ ಉಸಿರಾಡುತ್ತಾರೆ ಎಂಬುದೇ ತಿಳಿಯದೆ ಪ್ರೇಕ್ಷಕರು ಗಲಿಬಿಲಿಗೊಳ್ಳುವಂತಾಗುತ್ತದೆ. ಮೂಗಿನ ಹೊಳ್ಳೆಗಳ ಮೂಲಕವೂ ವಾದ್ಯಗಳೊಂದಿಗೆ ಸುಲಲಿತವಾಗಿ ಹಾಡುಗಳನ್ನು ಹರಿಯಬಿಡುವ ಆಂಜಿನಪ್ಪನವರು 3 ವಾದ್ಯಗಳನ್ನು ನುಡಿಸುತ್ತಲೇ ಮೂಗಿನ ಹೊಳ್ಳೆಗಳ ಮೂಲಕ ನೀರನ್ನು ಕೂಡ ಹರಿಯಬಿಡಬಲ್ಲಂತಹ ಅಪಾಯಕಾರಿ ಚಮತ್ಕಾರವನ್ನು ಕೂಡ ಪ್ರದರ್ಶಿಸುತ್ತಾರೆ. ಕುರಿ ಕಾಯುತ್ತಾ ಜನತಾ ನಿವೇಶನದಲ್ಲೇ ಪುಟ್ಟ ಗೂಡೊಂದನ್ನು ಕಟ್ಟಿಕೊಂಡಿರುವ ಆಂಜಿನಪ್ಪರವರಿಗೆ ನಗರದ ಧಾವಂತಗಳು ಗೊತ್ತೇ ಇಲ್ಲ. ಈ ನಗರಗಳಿಗೂ ಆಂಜಿನಪ್ಪನ ಮುಖವೇಣಿಯನ್ನು ಆಲಿಸುವ ಪುರಿಸೊತ್ತಿಲ್ಲ. ಆದರೆ ಸಾವಿರಾರು ಹಳ್ಳಿಗಳಿಗೆ, ಗ್ರಾಮೀಣ ಶಾಲಾ ಕಾಲೇಜುಗಳಿಗೆ, ಜಾತ್ರೆಗಳಿಗೆ ಆಂಜಿನಪ್ಪನವರ ಮುಖವೇಣಿ ಗುಂಗು ಹಿಡಿಸಿದೆ. ದಸರಾ, ಸಾಹಿತ್ಯ ಸಮ್ಮೇಳನ, ಶರಣ ಸಮ್ಮೇಳನಗಳಲ್ಲೂ ಈ ಮುಖವೇಣಿ ಎಂಬ ಪುಟ್ಟ ಸುಂದರಿ ಬಯಲಲ್ಲಿ ಬಯಲು ಬೆರೆಸಿ ಬೆಡಗು ತೋರಿ ಬಂದಿದ್ದಾಳೆ.
ಚಿಕ್ಕ ಹುಡುಗನಾಗಲಿದ್ದ ನಮ್ಮ ತಾತ ಮುತ್ತಾತ ಅವರೆಲ್ಲ ಆಗ ಆ ಕಾಲದಲ್ಲಿ ತಾತ ಮುತ್ತಾದವರೆಲ್ಲ ಹೋಗಿ ಈ ಮುಖವೇಣಿ ಹಿಡ್ಕೊಂಡು ಮನೆಗೆ ಹೋಗಿ ಭಿಕ್ಷಾ ಬೇಡೋದು. ಅವರು ಇಲ್ಲೇ ಒಂದೇ ಊರಲ್ಲ, ಶಿವಮೊಗ್ಗ ಆ ಕಡೆ ಕೊಡಗು, ಮಡಿಕೇರಿ, ರಾಜಪೇಟೆ, ಗೋಣಿಕೊಪ್ಪ, ಆ ಕಡೆ ಈ ಕಡೆ ಧರ್ಮಸ್ಥಳ, ಉಡುಪಿ, ಮಂಗಳೂರು ಕಾಲ ಸುತ್ತು ಭಿಕ್ಷಾಟನೆ ಮಾಡೋಕ್ಕೆ ಹೋಗ್ಬಿಡ್ತಿದ್ರು. ಒಂದೊಂದು ತಿಂಗಳು ಹೋಗೋದು, ಮನೆಯಿಂದ ಹೋಗ್ಬಿಟ್ಟು ಒಂದೊಂದು ತಿಂಗಳು ಆ ಕಡೆ ಎಲ್ಲ ಭಿಕ್ಷಾಟನೆ ಮಾಡ್ತಿದ್ರು. ಆಗ ನಾವು ಹುಡುಗನಾಗ ನನಗೆ ಈ ಶಾಲೆಗೆ ಕೂಡ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ನಾನು ಸರಿಗ. ಏನು ಓದ್ರೆ ಅದ್ರ ಮೇಲೆ ಅಷ್ಟು ಕಾಯಷ್ಟು ನನಗೆ ಆಗಲಿಲ್ಲ. ನಮ್ಮ ತಾತವ್ರು ಮುತ್ತೋರೆಲ್ಲ ಇದೆಲ್ಲ ಬಾರಿಸ್ತಾರಲ್ಲ, ನಾನು ಅದೇ ಬಾರಿಸೋದು, ಅದೇ ಕಲ್ತ್ಕೊಂಬನಿ ಅಂತ ಹೇಳ್ಬಿಟ್ಟು ನಾನು ಅದನ್ನ ಒಂದೊಂದೇ ಕಲ್ತ್ಕೊಂಡು ನಮ್ಮ ದೊಡ್ಡಪ್ಪದಿರು ಚಿಕ್ಕಪ್ಪದಿರು ಅವರೆಲ್ಲ ಹಿಂಗೆ ಬಾರಿಸು, ಈ ರಾಗ ಬಾರಿಸು, ಆ ರಾಗ ಬಾರಿಸು, ಆನಂದ ಬೇರು ಬಾರಿಸು, ಕಲ್ಯಾಣಿ ಬಾರಿಸು ಅಂತ ಹೇಳಿ ಅವರು ಈ ಮೂಗಿನಿಂದ ಬಾರಿಸೋದು, ಹಿಂಗೆ ಬಾರಿಸ್ಬೇಕಪ್ಪ ಅನ್ನೋದು. ನೀರಿನಲ್ಲಿ ನುಡಿಸ್ಬೇಕಾದ್ರೆ, ಅದರಲ್ಲಿ ನೀರಿನಲ್ಲಿ ನುಡಿಸ್ಬೇಕಾದ್ರೆ ಭಾರಿ ಹುಷಾರಾಗಿ ಚೆನ್ನಾಗಿ ಅದಕ್ಕೆ ದಮ್ ಕಟ್ಟಿ ಊದಬೇಕಪ್ಪ, ನಿನ್ನ ಕೈಲಾದರೆ ಕಲ್ತ್ಕೊ, ಇಲ್ಲ ಬೇಡ ಅಂದರು. ನನ್ನ ಚಮತ್ಕಾರ ಇದ್ದ, ನಾನೇ ಅದನ್ನ ಎಲ್ಲ ಅವರು ಏನು ಮಾಡ್ತಾರೋ ಅದನ್ನೆಲ್ಲ ನಾನು ಕಲಿಬೇಕು ಅಂತ ಒಂದು ಅವಕಾಶ ಹುಟ್ಟಿತು. ಅದ್ರ ಮೇಲೆ ಆಸೆ ಇರಬೇಕು, ಯಾವುದೇ ಆಗಲಿ ನಾವು ಕಲಿಯೋಣ, ಇದು ಒಳ್ಳೆಯದು ಅಂತ ಕಲಿಬೇಕು ಅಂತ ಒಂದು ಕಾಯಸ್ ಬಿದ್ದರೆ ಮಾತ್ರ. ಇವಾಗಲೂ ಯಾರು ಕಲಿಯೋಕ್ಕೆ ಮುಂದಕ್ಕೆ ಬರೋಲ್ಲ. ನೀವು ಕಲ್ತಿದ್ದು ಎಷ್ಟು ವಯಸ್ಸಿನಲ್ಲಿ? ನಾನು ಕಲ್ತಿದ್ದು 9 ವರ್ಷ ಹುಡುಗದಲ್ಲೇ. ನಾನು ಶಾಲೆಗೆ ಹೋಗ್ದಂಗೆ ಆ ಕಡೆ ಎಲ್ಲ ಬಿಸಾಕ್ಬಿಟ್ಟು ಇದನ್ನ ಕಲ್ತ್ಕೊಬಿಟ್ಟು ನಾನು ಅಲ್ಲಿಗೆ 9 ವರ್ಷದ ಹುಡುಗ ಅಂದ್ರೆ 14 ವರ್ಷದ ಹುಡುಗನೇ, 14 ವರ್ಷದ ಹುಡುಗ ಮನೆ ಬಿಟ್ಬಿಟ್ಟೆ.